ನಿಮ್ಮ ಮನೆಗೆ ವಾಪಸ್ ಬಂದಲ್ಲ ಏನಂದ್ರೆ? ನಮ್ಮ ಮನೆಗೆ ಎಷ್ಟು ಹೇಳಿದ್ರು ಒಪ್ಕೊಂತ ಇಲ್ಲ. ಏನು ಮಾಡೋದು? ಸರಿ ಆಯ್ತು, ಏನು ಮಾಡೋಣ? ಏನು ಮಾಡೋದು? ನನಗಂತೂ ನಿನ್ ಬಿಟ್ಟಿರಕ್ಕಾಗಲ್ಲ. ಎಲ್ಲಾದ್ರೂ ದೂರ ಹುಡುಗ ಮದುವೆ ಆಗ್ಬೇಡಂದ. ಅಲ್ಲೇ ಇಲ್ಲ ಯಾಕ, ಇಲ್ಲೇ ಅಮ್ಮ ತಗ ಬಂದ್ವಿ, ಇಲ್ಲೇ ಮದುವೆ ಹೋಗೋಣ. ಸರಿ ಆಯ್ತು. ಸರಿ ಆಯ್ತು. ಇವಾಗ ಏನ್ ಮಾಡನ್ರಿ? ಏನ್ ಮಾಡಕ್ ಏನೈತಿ, ಸ್ವಾಮೀಜಿ ಹತ್ರ ಕರ್ಕೊಂಡ್ ಹೋಗಬೇಕು. ಮಾವ, ಅಕ್ಕ, ನಾನು ಖುಷಿನ ಕರ್ಕೊಂಡ್ ಬರ್ತೀನಿ. ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗೋಣ. ಆಯ್ತಪ್ಪ ತಮ್ಮ, ಹೋಗಿ ಬಾ. ಸ್ವಾಮೀಜಿ, ಅದು ತಗೊಂಬಂದ್ರೆ ನನ್ನ ಮಗಳು ಗುಣ ಆತ. ಅದನ್ನು ನೀವು ತಗೊಂಡ್ಬಂದರೆ ನಿಮ್ಮ ಮಗಳು ಸ್ವಾಮೀಜಿ, ನನ್ನ ಮಗಳು ಬದುಕ್ತಾಳ. ನಾನು ಹೆಂಗ ಮಾಡಿ ತಗೊಂಡ್ಬರ್ತೀನಿ. ಸರಿ, ಆದಷ್ಟು ಬೇಗ ತಮ್ಮಂದಿ. ಆದ್ರೆ ಒಂದ್ ಮಾತು, ಅಲ್ಲಿಗೆ ಹೋದರೂ ಯಾರು ಜೀವಂತವಾಗಿ ಬಂದಿಲ್ಲ. ನೋಡಪ್ಪ ತಮ್ಮ, ನನ್ನ ಮಗಳು ಬದುಕ್ಬೇಕಂದ್ರ ಅದು ನಿನ್ನಿಂದ ಮಾತ್ರ ಸಾಧ್ಯ. ಕಾಡಿಗೆ ಹೋಗಿ ಆ ತತ್ವ ತರಲೇಬೇಕ. ಹೇ ಹೋಗ, ಇಂಥ ರಾತ್ರಿಯಾಗ ಆ ಕಾಡಿಗೆ? ಲೋ, ನೀನ್ ಯಾರಿಗೋಸ್ಕರ ಮಾಡ್ತಿರೋದು? ನಿನ್ ಸೊಸಿಗೋಸ್ಕರ ಅಲ್ಲ, ನಿನ್ ತಮ್ಮ ಅಂತೀನಿ. ಹೋಗ್ಲು ಹೋಗಬೇ, ಹೋಗ. ಅಲ್ಲಿ ಹೋದ್ರೆ ಯಾರು ಇನ್ನೂ ಜೀವಂತವಾಗಿ ಬಂದಿಲ್ಲ ಅಂತ ನಾ ಬದುಕಿದ್ರ ನಿನ್ ಮಗಳಿಗಿಂತ ಚಂದಾಕಿನ ಮದುವೆ ಮಾಡ್ಕೊಂಡು ಹೋಗ್. ಬಂದ್ಬಿಟ್ಲಿಕ್ಕೆ ನನ್ ಜೀವಕ್ಕಿಂತ ತನ್ನ ಮಗಳ ಜೀವ ಹೆಚ್ಚಾಯ್ತು.
ನೋಡಮ್ಮ, ನಿಮ್ಮ ಮಗಳು ಒಂದು 10 ನಿಮಿಷ ಬಿಟ್ಟ ಮೇಲೆ ಹೆಚ್ಚಿಗೆ ಆಗ್ತದೆ. ನಿನ್ ಬಗ್ಗೆ ಏನ್ ತಿಳ್ಕೊಂಡ್ಲಾರ ನನ್ನ ಮಗಳನ್ನ ದೂರ ಮಾಡಿಬಿಟ್ಟನಪ್ಪ. ಆ ತರ ಮಾತಾಡ್ಬೇಡ್ರಮ್ಮ, ನೀವು ದೊಡ್ಡವರು. ನೀನ್ ನನ್ನ ಮಗಳನ್ನ ಇಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿದ್ದಿಲ್ಲಪ್ಪ. ಆ ಗಿಡ ಮೂಲಿಗೆ ತರಕ್ ಹೋದರು ಯಾರು ಒಳ್ಳೆ ಬಂದಿಲ್ಲ ಅಂತೆ. ಆದ್ರೂ ಇಷ್ಟು ಧೈರ್ಯದಿಂದ ತಂದಿದ್ಯಲ್ಲಪ್ಪ. ನನ್ನ ಮಗಳನ್ನ ನಿನಗೆ ಯಾವತ್ತೂ ನಾ ದೂರ ಮಾಡಲ್ಲ. ಖುಷಿ ಖುಷಿ ಅವನ್ ಪ್ರೀತಿ ಮುಂದೆ ನಮ್ ಪ್ರೀತಿ ಯಾ ಲೆಕ್ಕಕ್ಕೆ ಇಲ್ಲ. ನಮ್ಮ ಸಹಾಯ ಮಗಳನ್ನ ಉಳಿಸ್ಲಿಕ್ಕೆ ನೀವು ನಮ್ಮ ಪಾರಿ ದೇವರಪ್ಪ. ನಾನು ಇಬ್ಬರು ದೂರ ಮಾಡಲ್ಲ, ಇಬ್ರು ಚೆನ್ನಾಗಿರ್ಬೇಕು. ನನ್ನ ಮಗಳನ್ನ ಕೈ ಓಡಿಸಿನಪ್ಪ, ಹೆಂಗ್ ನೋಡ್ಕೊಂತೀಯ ನೋಡು. ಪ್ರೀತಿ ಅಂದ್ರ ಸುಖದ ಕೈ ಹಿಡ್ದ ಕಷ್ಟದ ಕೈ ಬಿಡೋದಲ್ಲ. ಸುಖ ಬರ್ಲಿ ಕಷ್ಟ ಬರ್ಲಿ ಪ್ರೀತಿ ಮಾಡಿದ ಹುಡುಗಿನ ಬಿಟ್ಕೊಡಾರ್ದ ಕಾಪಾಡೋನೆ ನಿಜವಾದ ಪ್ರೇಮಿ. ಈ ಪ್ರೇಮಿಗಳ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ. ಎಲ್ಲರಿಗೆ ಧನ್ಯವಾದ. ಎಲ್ಲರಿಗೆ ಒಳ್ಳೇದಾಗ್ಲಿ.